ಪಿಕ್ಚರ್ ಟಾಕೀಸ್ ಕಡೆಯಿಂದ ಹಾಯ್ ಹಲೋ ನಮಸ್ಕಾರ. ಇನ್ನೇನು 2024 ಮುಗಿತಾ ಬಂತು. ಈ ಇಯರ್ ರಿಲೀಸ್ ಆಗಿರೋ ಫಿಲಂಗಳಲ್ಲಿ ಯಾವ್ದು ಬ್ಲಾಕ್ ಬಸ್ಟರ್, ಯಾವ್ದು ಹೈಯೆಸ್ಟ್ ಕ್ರಾಸರ್ ಆಗುತ್ತೆ ಅನ್ನೋ ಪ್ರಶ್ನೆ ಸಿನಿ ಪ್ರೇಮಿಗಳಿಗೆ ಇತ್ತು. ಈ ವರ್ಷದ ಫಸ್ಟ್ ಹಾಫ್ ಅಲ್ಲಂತೂ ಉಪಾಧ್ಯಕ್ಷ ಬಿಟ್ರೆ ಯಾವ ಸಿನಿಮಾನು ಕಮರ್ಷಿಯಲಿ ಸದ್ ಮಾಡ್ಲಿಲ್ಲ. ಒಂದು ಸರಳ ಪ್ರೇಮ ಕತೆ ತಕ್ಕ ಮಟ್ಟಿಗೆ ಸದ್ ಮಾಡ್ತು ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಅಲ್ಲಿ ಈ ವರ್ಷದ ಖಾತೆ ತೆಗೆದಿದ್ದು ವಿಜಯ್ ಅವರ ಭೀಮಾನೆ. ದೊಡ್ಡ ಗ್ಯಾಪ್ ಆದ್ಮೇಲೆ ವಿಜಯ್ ಅವರ ಭೀಮಾ ಆಡಿಯನ್ಸ್ ನ ಥಿಯೇಟರ್ ಕಡೆ ಕರ್ಕೊಂಬಂತು. ಅದಾದ್ಮೇಲೆ ಇವ್ರ ಹಿಂದೆನೆ ಕೃಷ್ಣಂ ಪ್ರಣಯ ಸಖಿನೂ ಬಂತು. ಗಣೇಶ್ ಅವ್ರಿಗೆ ಒಂದೊಳ್ಳೆ ಕಮ್ ಬ್ಯಾಕ್ ಕೊಡ್ತು. ಭೀಮಾ ಒಂದ್ ವರ್ಗದ ಆಡಿಯನ್ಸ್ ನ ಥಿಯೇಟರ್ಗೆ ಕರ್ಕೊಂಬಂದ್ರೆ ಪ್ರಣಯ ಸಖಿ ಫ್ಯಾಮಿಲಿ ಕ್ರೌಡ್ ನ ಮತ್ತೆ ಥಿಯೇಟರ್ ಕಡೆ ಮುಖ ಮಾಡುವಾಗ ಮಾಡ್ತು. ಈ ಎರಡ್ ಸಿನಿಮಾ ಏನೋ ಜನಗಳನ್ನ ಥಿಯೇಟರ್ ಕಡೆ ಕರ್ಕೊಂಡ್ ಬಂದ್ಬಿಟ್ವು. ಇದಾದ್ಮೇಲೆ ಯಾವ ಸಿನಿಮಾ ಜನಗಳನ್ನ ಥಿಯೇಟರ್ಗೆ ಕರ್ಸುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಭಗೀರ ಮತ್ತೆ ಭೈರತಿ ರಣಗಲ್ ಸಿನಿಮಾಗಳು. ಈ ಎರಡೂ ಫಿಲಂಗಳು ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಿವೆ. ಆಡಿಯನ್ಸ್ ನ ಸೆಳೆದಿರೋ ಎರಡೂ ಸಿನಿಮಾಗಳಲ್ಲಿ ಅಂತದೇನ್ ಎಲಿಮೆಂಟ್ಸ್ ಇತ್ತು, ಈ ಸಿನಿಮಾಗಳು ನಮ್ಗ್ಯಾಕೆ ಇಷ್ಟ ಆಯ್ತು ಅನ್ನೋದನ್ನ ನಮ್ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಭಗೀರ ಫಿಲಂ ಸಕ್ಸಸ್ಗೆ ಮೇನ್ ರೀಸನ್ ಬಂದು ಸ್ಕ್ರೀನ್ ಪ್ಲೇ ಮತ್ತೆ ಡೈರೆಕ್ಷನ್. ಭಗೀರನ್ ಸ್ಟೋರಿ ಕೊಟ್ಟಿದ್ದು ಪ್ರಶಾಂತ್ ನೀಲ್ ಅವರು. ಉಗ್ರಂ ಮಫ್ತಿ ಆದ್ಮೇಲೆ ಒಂದು ದೊಡ್ಡ ಕಮ್ ಬ್ಯಾಕ್ ಗೆ ವೆಯ್ಟ್ ಮಾಡ್ತಾ ಇದ್ದ ಶ್ರೀಮುಳಿ ಅವ್ರಿಗೆ ಒಂದೊಳ್ಳೆ ಪ್ಲಾಟ್ ನೇ ಕೊಟ್ಟಿದ್ದಾರೆ. ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಅಲ್ಲಿ ತೀರಾ ಹೊಸದೇನು ಅಂತದಿಲ್ಲ, ಆದ್ರೆ ಥಿಯೇಟರ್ ಅಲ್ಲಿ ನ್ಯೂಟ್ರಲ್ ಆಡಿಯನ್ಸ್ ನ ಎಂಗೇಜ್ ಮಾಡ್ಕೊಳ್ಳುವಂತ ಟಿಪಿಕಲ್ ಕಮರ್ಷಿಯಲ್ ಸ್ಕ್ರೀನ್ ಪ್ಲೇ ಮತ್ತೆ ಎಕ್ಸಿಕ್ಯೂಷನ್ ಈ ಸಿನಿಮಾದಲ್ಲಿದೆ. ಡೈರೆಕ್ಟರ್ ಡಾಕ್ಟರ್ ಸೂರಿ ಮುಂಚೆ ಲಕ್ಕಿ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಆ ಸಿನಿಮಾ ಡೈರೆಕ್ಟ್ ಮಾಡೋರು ಆಕ್ಷನ್ ಫಿಲಮ್ ನ ಅದ್ ಹೆಂಗ್ ಡೈರೆಕ್ಟ್ ಮಾಡ್ತಾರೋ ಅಂತ ಒಂದ್ ಡೌಟ್ ಇತ್ತು. ಬಟ್ ಸಿನಿಮಾ ನೋಡಕ್ಕೆ ಅಂತ ಕೂತಾಗ ಫಸ್ಟ್ ಹಾಫ್ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಗೇಜ್ ಮಾಡ್ಕೊಂತು. ಆಕ್ಷನ್ ಸೀಕ್ವೆನ್ಸಸ್ ಮತ್ತೆ ಸ್ಕ್ರೀನ್ ಪ್ಲೇ ಎರಡು ಫಾಸ್ಟ್ ಪೇಸ್ ಅಲ್ಲಿ ಇದೆ. ಆಕ್ಷನ್ ಲವರ್ಸ್ ಗಂತೂ ಆಕ್ಷನ್ ಸೀಕ್ವೆನ್ಸ್ ಗಳು ಹಬ್ಬ ಅಂತ ಹೇಳ್ಬೋದು. ಹಾಗೆ ಸ್ಕ್ರೀನ್ ಪ್ಲೇ ನ ಚಾಪ್ಟರ್ ವೈಸ್ ಹೇಳಿರೋ ರೀತಿ ಕೂಡ ಚೆನ್ನಾಗಿದೆ. ಆಡಿಯನ್ಸ್ ತಲೆಗೆ ಜಾಸ್ತಿ ಕೆಲಸ ಕೊಡದೆ ಫಸ್ಟ್ ಹಾಫ್ ಎಂಗೇಜ್ ಮಾಡ್ಕೋತಾ ಹೋಗುತ್ತೆ. ಮದರ್ ಸೆಂಟಿಮೆಂಟ್, ಹೀರೋಗನ್ ಪರ್ಪಸ್, ಅದಕ್ಕೊಂದಷ್ಟು ಅಬ್ಸ್ಟಕಲ್ಸ್, ಆ ಅಬ್ಸ್ಟಕಲ್ ನ ದಾಟಕ್ಕೆ ವಿಜಿಲಾಂಟಿ ಆಗೋ ಹೀರೋ, ಮುದ್ದಾಗಿರೋ ಹೀರೋಯಿನ್, ಲವ್ ಟ್ರ್ಯಾಕ್ ಇವೆಲ್ಲ ಸಿನಿಮಾದಲ್ಲಿ ಇದೆ. ಅಜ್ಜು ಬೈ ಅವರ ರುಧಿರದಾರ ಸಾಂಗ್ ಅಂತೂ ಗೂಸ್ ಬಂಪ್ಸ್ ಕೊಡುತ್ತೆ. ಇಂಟರ್ವಲ್ ಟ್ವಿಸ್ಟ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸ್ವಲ್ಪ ರೊಟೀನ್ ಆಯ್ತು. ಎಲ್ಲಾ ಮಾಸ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಬರೋ ಒನ್ ಆಫ್ ದ ಮಾಫಿಯಾ ಇದ್ರಲ್ಲೂ ಇದೆ. ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಒಂದು ಟ್ವಿಸ್ಟ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸ್ವಲ್ಪ ಪ್ರೆಡಿಕ್ಟೇಬಲ್ ಆಯ್ತು. ಹೀರೋಯಿನ್ ರೋಲ್ ನ ಪರ್ಪಸ್ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಇನ್ನೂ ಸ್ವಲ್ಪ ಇರ್ಬೋದಿತ್ತು ಅಂತ ಅನ್ನಿಸ್ತು. ಆಮೇಲೆ ಸಾಂಗ್ಸ್ ನ ಇನ್ನ ಚೆನ್ನಾಗಿ ಮಾಡಿಸ್ಬೋದಿತ್ತು. ಇಂತ ಒಂದಷ್ಟು ಮೈನರ್ ನೆಗೆಟಿವ್ಸ್ ಬಿಟ್ರೆ ಸಿನಿಮಾ ಆರಾಮಾಗಿ ನೋಡಿಸ್ಕೊಂಡು ಹೋಗುತ್ತೆ. ಶ್ರೀಮುರಳಿ ಅವ್ರಿಗೆ ಸೂಟ್ ಆಗೋ ತರ ಟೈಲರ್ ಮೇಡ್ ರೋಲ್ ನ ಅವರಿಗೋಸ್ಕರ ಅಂತಾನೆ ಬರ್ದಿದ್ದಾರೆ. ಅದನ್ನ ಅಷ್ಟೇ ಚೆನ್ನಾಗಿ ಅವರು ಕೂಡ ಮಾಡಿದ್ದಾರೆ. ಸಿನಿಮಾ ಮಾಡ್ಬೇಕಿದ್ರೆ ಆಕ್ಷನ್ ಸೀಕ್ವೆನ್ಸಸ್ ಪರ್ಫಾರ್ಮ್ ಮಾಡ್ಬೇಕಿದ್ರೆ 2-3 ಸರಿ ಬಿದ್ದು ಮುರಳಿ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಸಿನಿಮಾದ ಆಕ್ಷನ್ ಸೀಕ್ವೆನ್ಸಸ್ ನ ನೋಡಿದಾಗ ಗೊತ್ತಾಗತ್ತೆ ಅವ್ರು ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದ್ರು ಅಂತ. ಡೈಲಾಗ್ಸ್ ಕಡಿಮೆ ಇದೆ, ಆಕ್ಷನ್ ಜಾಸ್ತಿ ಇದೆ. ಒಂದಷ್ಟು ಕಡೆ ಇಂಟೆಲಿಜೆಂಟ್ ರೈಟಿಂಗ್ ಮಾಡಬಹುದಾಗಿತ್ತು ಅಂತ ಅನ್ನಿಸ್ತಾ ಇರಲ್ಲ. ಬ್ಯಾಟ್ಮನ್ ಕ್ಯಾರೆಕ್ಟರ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಭಗೀರನ ಕ್ಯಾರೆಕ್ಟರ್ ನ ಮಾಡಿರೋದು ಎದ್ದು ಕಾಣುತ್ತೆ. ಆದ್ರೆ ಮೇಕಿಂಗ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಎಕ್ಸಿಕ್ಯೂಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಅದಕ್ಕೆ ಹೊಂಬಾಳೆ ಫಿಲ್ಮ್ಸ್ ಕೂಡ ಸಾಥ್ ಕೊಟ್ಟಿದೆ. ಭಗೀರ ಈ ವರ್ಷದ ದೀಪಾವಳಿ ಬ್ಲಾಕ್ ಬಸ್ಟರ್ ಆಗಿದೆ. ಹೈಯೆಸ್ಟ್ ಕ್ರಾಸರ್ ಆಗುತ್ತಾ ಅನ್ನೋದನ್ನ ವೆಯ್ಟ್ ಮಾಡಿ ನೋಡ್ಬೇಕು. ಭೈರತಿ ರಣಗಲ್ ಮಫ್ತಿ ಅಂತ ಹಿಟ್ ಕೊಟ್ಟಿದ್ ನರ್ತನ್ 7 ವರ್ಷ ಆದ್ಮೇಲೆ ಮಫ್ತಿ ಪ್ರೀಕ್ವೆಲ್ ಭೈರತಿ ರಣಗಲ್ ಜೊತೆ ಬಂದಿದ್ದಾರೆ. ಮೊದಲನೇ ಬಾಲ್ 6 ಹೊಡೆದಿದ್ ನರ್ತನ್ ಈ ಸಲ 6 ಹೊಡೆದು ಸ್ಟೇಡಿಯಂ ಇಂದ ಆಚೆ ಬಾಲ್ ಕಳಿಸಿದ್ದಾರೆ. ಶಿವಣ್ಣನ್ ಭೈರತಿ ರಣಗಲ್ ಪಾತ್ರಕ್ಕಿದ್ದ ಫ್ಯಾನ್ ಬೇಸ್ ನ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಕೆಲವರಿಗೆ ಮಫ್ತಿನೇ ಚೆನ್ನಾಗಿತ್ತು ಅಂತಾನೂ ಕೂಡ ಅನ್ಸಿದೆ. ಭೈರತಿ ರಣಗಲ್ ನ ರೈಟಿಂಗ್ ಚೆನ್ನಾಗಿದೆ. ಒಂದು ಪ್ರೀಕ್ವೆಲ್ ಅಂದಾಗ ಒಂದಷ್ಟು ವಿಷಯಗಳನ್ನ ತರಬೇಕಾಗತ್ತೆ. ಈ ಸಿನಿಮಾದಲ್ಲಿ ಅಂತ ಸಾಕಷ್ಟು ವಿಷಯಗಳನ್ನ ನರ್ತನ್ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಆಗಿ ತಂದಿದ್ದಾರೆ. ಶಿವಣ್ಣ ಯಾಕೆ ಬ್ಲ್ಯಾಕ್ ಬಟ್ಟೆನೆ ಹಾಕೋತಾರೆ, ಶಿವಣ್ಣನ ಲಾಂಗ್ ಹಿಂದೆ ಇರೋ ಸ್ಟೋರಿ ಏನು, ಶಿವಣ್ಣನ ಸುತ್ತ ಇರೋ ಜನ ಅವ್ರ ಹತ್ರ ಹೇಗ್ ಬಂದ್ರು, ತಂಗಿ ಪಾತ್ರ ರಣಗಳ ಜೊತೆ ಯಾಕೆ ಮಾತಾಡಲ್ಲ, ಹೀಗೆ ಮಫ್ತಿಯಲ್ಲಿ ಬಿಟ್ಟಿದ್ದಂತ ಸಾಕಷ್ಟು ಕ್ವಶನ್ಸ್ಗೆ ಈ ಸಿನಿಮಾದಲ್ಲಿ ನರ್ತನ ಆನ್ಸರ್ ಮಾಡಿದ್ದಾರೆ. ಫಸ್ಟ್ ಹಾಫ್ ನ ಪೇಸ್ ಸ್ವಲ್ಪ ಸ್ಲೋ ಆಗೇ ಇದೆ. ಶಿವಣ್ಣ ಲಾಯರ್ ಪಾತ್ರನ ಸಬ್ಟಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಡೈರೆಕ್ಟರ್ ಪೇಸ್ ನ ಬೇಕು ಅಂತಾನೆ ಸ್ಲೋ ಮಾಡಿ ರಣದಲ್ನ ವರ್ಲ್ಡ್ ನ ಬಿಲ್ಡ್ ಮಾಡ್ತಾ ಇಂಟರ್ವಲ್ ಅಲ್ಲಿ ಒಂದು ಬ್ಯಾಂಕ್ ಕೊಡ್ತಾರೆ. ಆ ಬ್ಯಾಂಕ್ ಫೀಲ್ ಮಾಡ್ಸೋಕೆ ಪೇಸ್ ನ ಈ ರೀತಿ ಇಟ್ಟಿದ್ರು ಅಂತ ನಮ್ಗನ್ನಿಸ್ತು. ಇಂಟರ್ವಲ್ ಬ್ಲಾಕ್ ಮಾತ್ರ ಕ್ರೇಜಿ ಆಗಿದೆ. ಈ ಸೀನ್ ನ ಸಿಂಗಲ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಗುರು, ಅವಾಗ್ಲೇ ಮಜಾ. ಒನ್ ಆಫ್ ದ ಬೆಸ್ಟ್ ಇಂಟರ್ವಲ್ ಬ್ಲಾಕ್ಸ್ ಇನ್ KFI ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಅದರಲ್ಲಿ ಬರೋ ಸೈನ್ ಮಾಡೋ ಸೀನ್ ಇರ್ಬೋದು, ಫೈರ್ ಸೀನ್ ಇರ್ಬೋದು, ಇವೆಲ್ಲ ಸಿಕ್ಕಾಪಟ್ಟೆ ಮಾಸ್ ಆಗಿದೆ. ಎಲಿವೇಶನ್ ಸೀನ್ಸ್ ನ ತುಂಬಾ ಚೆನ್ನಾಗಿ ಬರ್ಕೊಂಡು ಅದನ್ನ ಹಾಗೆ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಅದನ್ನ ಶಿವಣ್ಣ ಒಂದೊಳ್ಳೆ ಗತ್ತಲ್ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಅವ್ರನ್ನ ನರ್ತನ ಅಷ್ಟೇ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ತೋರಿಸಿದ್ದಾರೆ. ಶಿವಣ್ಣಂಗೆ ನಿಜವಾಗ್ಲೂ ಗನ್ನೇ ಬೇಡ ಗುರು, ಕಣ್ಣೇ ಸಾಕು, ಅಷ್ಟು ಪವರ್ಫುಲ್ ಆಗಿ ಕಾಣಿಸುತ್ತೆ ಅವ್ರ ಕಣ್ಣು ಸ್ಕ್ರೀನ್ ಮೇಲೆ. ಭಗೀರ ಮತ್ತೆ ಈ ಸಿನಿಮಾದಲ್ಲಿ ಒಂದಷ್ಟು ಸಿಮಿಲರ್ ಪ್ರಾಬ್ಲಮ್ಸ್ ಇದೆ. ಇದರಲ್ಲೂ ಲವ್ ಟ್ರ್ಯಾಕ್ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಹೀರೋಯಿನ್ ಸ್ಕ್ರೀನ್ ಸ್ಪೇಸ್ ಕಡಿಮೆ ಆಯ್ತು. ಎರಡೂ ಸಿನಿಮಾದಲ್ಲೂ ರುಕ್ಮಿಣಿ ವಸಂತ್ ಅವರು
ಸಿಕ್ಕಿರೋ ಪಾತ್ರದಲ್ಲೇ ಆಡಿಯನ್ಸ್ ನ ಸೆಳೀತಾರೆ. ಟೈಟಲ್ ಸಾಂಗ್ ಮತ್ತೆ ಕಾವಲಿಗ ಸಾಂಗ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ವೀಕ್ ಆಯ್ತು ಅಂತ ಅನ್ನಿಸ್ತು. ಭೈರತಿ ರಣಗಳಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಮಾಡಿದ್ರು ಅನ್ನಿಸ್ತು. ವಿಂಟೇಜ್ ಶಿವಣ್ಣನ ಇಷ್ಟಪಡೋರಿಗಂತೂ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಫಸ್ಟ್ 4 days ಅಲ್ಲೇ ಈ ವರ್ಷ ರಿಲೀಸ್ ಆಗಿರೋ ಎಲ್ಲಾ ಫಿಲಂಗಳಿಗಿಂತ ಜಾಸ್ತಿ ಕಲೆಕ್ಷನ್ ಭೈರತಿ ರಣಗಲ್ ಮಾಡಿದ್ಯಂತೆ. ಈ ವರ್ಷದ ಹೈಯೆಸ್ಟ್ ಕ್ರಾಸರ್ ರಣಗಲ್ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅದಕ್ಕೂ ಇಷ್ಟಲ್ಲೇ ಉತ್ತರ ಸಿಗುತ್ತೆ. ಜನ ಥಿಯೇಟರ್ಗೆ ಬರದೇ ಇರಬೇಕಾದ್ರೆ ಜನರನ್ನ ಥಿಯೇಟರ್ಗೆ ಕರೆಸಿದ ಬಗೀರ ಇರ್ಬೋದು ಅಥವಾ ಭೈರತಿ ರಣಗಲ್ ಇರ್ಬೋದು, ಈ 2 ಸಿನಿಮಾಗಳು ಈ ವರ್ಷದ KFI ಸೇವಿಯರ್ಸ್ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. UI ಡಿಸೆಂಬರ್ಲಿ ರಿಲೀಸ್ ಅಂತ ಅನೌನ್ಸ್ ಆಗಿದ್ರು ಸಿನಿಮಾ ಇನ್ನೂ ಸದ್ ಮಾಡ್ತಾ ಇಲ್ಲ. ಎಲ್ಲ ರೆಡಿ ಇದ್ರು ಮ್ಯಾಕ್ಸ್ ಅಂತೂ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಾನೆ ಇಲ್ಲ. 2 ಸಿನಿಮಾಗಳು ಈ ವರ್ಷನೇ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾವಾಗ ಬಂದ್ರು ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದೀವಿ. ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬರ್ತಾ ಇದ್ರೆ, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.